ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA, MCA, MTech, ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ತುಂಬ ಜನ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಫೀಸ್ನ ಪೇಮೆಂಟ್ ಮಾಡಿ ಯು ಆರ್ ಗೆಟಿಂಗ್ ರೆಡಿ ಟು ರಿಪೋರ್ಟ್ ದ ಕಾಲೇಜಸ್. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ನಾನು ನಾಳೆ ಕಾಲೇಜ್ ಹೋಗೋಕ್ಕಾಗಲ್ಲ ಅಥವಾ ನಾವು ಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ, ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಎಕ್ಸ್ಟೆನ್ಷನ್ ಕೊಡ್ತಾರಾ ಅಥವಾ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಆ ಒಂದು ಕನ್ಸರ್ನ್ ಇಟ್ಕೊಂಡು ನಾನು ಕೂಡ KE ಅಥಾರಿಟಿನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹ್ಯಾವ್ ಜಸ್ಟ್ ಎನ್ಕ್ವೈರ್ಡ್ ಇಟ್, ಅದನ್ನ ಎನ್ಕ್ವೈರ್ ಮಾಡಿದೆ. ಸೊ ಅವ್ರು ಹೇಳಿರೋ ಮಟ್ಟಿಗೆ ಎಕ್ಸ್ಟೆಂಡ್ ಆಗಬಹುದು, ಬಟ್ ಇಟ್ ಇಸ್ ನಾಟ್ ಅಫಿಷಿಯಲ್. ಎಕ್ಸ್ಟೆಂಡ್ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ತುಂಬ ಹೊತ್ತು ಟ್ರೈ ಮಾಡಿದ್ಮೇಲೆ ಸೊ ಫೈನಲಿ ಇಟ್ ಗಾಟ್ ಕನೆಕ್ಟ್ ಆಗಿಬಿಟ್ಟು ದಟ್ ಇನ್ ಡೀಟೇಲ್ ಆಗಿ ನಾನು ಕೇಳಿದ್ದೀನಿ ಪ್ರತಿಯೊಂದು ಕೂಡ. ಆ ಒಂದು ರೆಕಾರ್ಡಿಂಗ್ಸ್ನ ಕೂಡ ನಿಮಗೆ ಕೇಳಿಸ್ತೀನಿ ನಾನು, ವಿತ್ ದೇರ್ ಪರ್ಮಿಷನ್ ವಾಸ್ ದೆಮ್. ಸೊ ಆ ಒಂದು ರೆಕಾರ್ಡಿಂಗ್ಸ್ನ ಕೇಳಿಸ್ಕೊಡಿ, ಅದಾದಮೇಲೆ ವಿಲ್ ಟಾಕ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. PGCET ಇದು ಒಂದು ಸ್ವಲ್ಪ ಅಪ್ಡೇಟ್ ಬೇಕಾಗಿತ್ತು. ಇವತ್ತು ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಇವತ್ತು ಅಂತ ಕೊಟ್ಟಿದ್ದೀರಾ? ಹೌದು. ಅದು ಎಕ್ಸ್ಟೆಂಡ್ ಆಗುತ್ತಾ ಸರ್? ಅದು ಎಕ್ಸ್ಟೆಂಡ್ ಸರ್ ಇವತ್ತು 5:30 ತನಕ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿನಾ? ಸಾರಿ, ಚಾಯ್ಸ್ ಎಂಟ್ರಿ. ಓಕೆ, ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಿಕ್ಕಿದ್ದು ಶೆಡ್ಯೂಲ್ ಹಾಕ್ತಾರೆ ಸರ್ ಇವತ್ತು ಎಕ್ಸ್ಟೆಂಡೆಡ್ ಬಗ್ಗೆ. ಅಂದ್ರೆ ಎಕ್ಸ್ಟೆನ್ಷನ್ ಆಗ್ಬೋದು ಅಂತನಾ? ಆಗ್ಬಹುದು ಸರ್. ಓಕೆ, ಬಿಕಾಸ್ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಮ್ಮ ಹತ್ರ ಸ್ಟೂಡೆಂಟ್ಸ್ ಒಂದು 10-15 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್. ಸೊ ಅವರು ಕಂಟಿನ್ಯೂಸ್ ಆಗಿ ಕೇಳ್ತಿದ್ದಾರೆ. ಸೊ ಒಂದು ಅಪ್ಡೇಟ್ ಕರೆಕ್ಟ್ ಕೊಟ್ರೆ ಸೊ ದಟ್ ಅವರು ಅಂದ್ರೆ ಏನಾಗುತ್ತಿದೆ ಸರ್, ಅಲ್ಲಿ ಚಲನ್ ನಲ್ಲಿ ಬೆನಿಫಿಷಿಯರಿ ನೇಮ್ ಬರ್ತಾ ಇಲ್ಲ. ಇಲ್ಲ, ಅದು ಸರಿಯಾಗಿದೆ ಸರ್. ಇವಾಗ ಹೊಸ ಚಲನ್ ಹೊಸ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಕೇಳಿ ಅವ್ರು ಸರಿಯಾಗಿದೆ. ಹೌದಾ? ಓಕೆ, ಫೈನ್. ಅದು ಇದು ಎಕ್ಸ್ಟೆಂಡ್ ಆಗಿದೆ. ಎಕ್ಸ್ಟೆಂಡ್ ಆಗ್ಬೋದು ಸರ್. ಅಂದ್ರೆ ಇವಾಗ ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಇದು ಕೂಡ ಎಕ್ಸ್ಟೆಂಡ್ ಆಗ್ಬೇಕು. ಇನ್ಫಾರ್ಮ್ ಮಾಡಿದ್ವಿ ಈ ತರ ಇಶ್ಯೂ ಬರ್ತಿದೆ ಸರ್, ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ವಿ ನಾವು. ಓಕೆ, ಸೊ ಹಾಗಾಗಿ ಇದು ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಿಕ್ಕಿ ಶೆಡ್ಯೂಲ್ ಹಾಕ್ತೀವಿ ಅಂತ ಹೇಳಿದ್ರು ನಮಗೆ. ಅಂದ್ರೆ ಆಟೋಮೆಟಿಕ್ ಆಗಿ ಇದು ಇದೆ ಯಾವುದು ದಟ್ ಇದು ಮುಂದೆ ಹೋದ್ರು ಕೂಡ ಫೀಸ್ ಪೇಮೆಂಟ್ ಮುಂದೆ ಹೋದ್ರು ಕೂಡ ಕಾಲೇಜ್ ರಿಪೋರ್ಟಿಂಗ್ ಕೂಡ ಮುಂದೆ ಹೋಗುತ್ತಲ್ವಾ? ಹೌದೌದು. ಓಕೆ ಓಕೆ, ಎಸ್ ಸರ್. ನಾನು ಇದು ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ, ಒಂದು 5 minutes ಟೈಮ್ ಕೊಡಿ, ನಾನು ಬೇಕಾದ್ರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತೀನಿ ನಿಮ್ಗೆ. ಆಯ್ತಾ? ನಂಗೆ ಕಾಲ್ ಮಾಡ್ತೀರಾ ಸರ್? ಹಾಂ, ಈ ನಂಬರ್ ಇದೆಯಲ್ಲ, ಇದೇ ನಂಬರಿಗೆ ಮಾಡ್ತೀನಿ. ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಫೈನ್. ಸೊ ಇಷ್ಟೆಲ್ಲ ಆದಮೇಲೆ ದಟ್ ಅಗೇನ್ ದಿ ಕಾಲ್ ಮಾಡಿದ್ದು ಹೇಳಿದ್ರು ನನಗೆ ದಟ್ ನಾನು ಹೈಯರ್ ಅಥಾರಿಟಿ ಜೊತೆ ಮಾತಾಡಿದ್ದೇನೆ ಸರ್. ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟು ಕಾಲೇಜ್ ರಿಪೋರ್ಟಿಂಗ್ ಆಗಿರಲಿ, ಫೀಸ್ ಪೇಮೆಂಟ್ ಆಗಿರಲಿ, ಅದನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ನಾನು ಅವ್ರು ಹೇಳಿದಾಗ ಅವ್ರು ಇನ್ನೂ ಅಪ್ಡೇಟ್ ಮಾಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನನಗೆ. ಮೋಸ್ಟ್ ಪ್ರಾಬಬ್ಲಿ ಅಪ್ಡೇಟ್ ಆಗಬಹುದು, ಬಟ್ ಎಕ್ಸ್ಟೆಂಡ್ ಆಗ್ಬೋದು. ಎಕ್ಸ್ಟೆಂಡ್ ಆಗಬೇಕಂದ್ರೆ ಅವ್ರು ಹೇಳಿದ ಮಟ್ಟಿಗೆ ನನಗೆ. ಸೊ ಅವ್ರು ಏನು ಹೇಳ್ತಾರೆ, ಯಾರ್ಯಾರು ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ, ಸೊ ಟೆಲ್ ದೆಮ್ ಟು ಮೇಲ್ ದೆಮ್. ಸೊ ಅವ್ರಿಗೆ ಮೇಲ್ ಮಾಡ್ಬೇಕಂತ, ಅಂದ್ರೆ ಯಾರಿಗೂ ರಿಯಲ್ ಆಗಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ನನಗೆ ಇವಾಗ ಫೀಸ್ ಪೇಮೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಇಶ್ಯೂ ಇದೆ, ಬ್ಯಾಂಕ್ ಇಶ್ಯೂ ಇದೆ, ಆರ್ ಎಲ್ಸ್ ನನಗೆ ತುಂಬ ದೂರದಿಂದ ಬರಬೇಕು ಕಾಲೇಜ್ಗೆ, ಒಂದೇ ದಿನ ಟೈಮ್ ಕೊಟ್ಟಿದ್ದಾರೆ, ಐ ಕ್ಯಾನ್ ಟ್ರಾವೆಲ್ ವೆರಿ ಸೂನ್. ಆ ಥರ ನಿಮ್ಗೆ ಏನು ಜೆನ್ಯೂನ್ ಇಶ್ಯೂ ಇರುತ್ತೆ, ಆ ಜೆನ್ಯೂನ್ ಇಶ್ಯೂನ ತೊಗೊಂಡು KE ಮೇಲ್ ಮಾಡಿ. ಸೊ ಡೆಫಿನೆಟ್ಲಿ ಒಂದು 100 ಗಂಟೆ ಅಥವಾ 1000 ಗಂಟೆ ಅನ್ನೋಕ್ಕಿಂತ 100 ಗಂಟೆ ಅಷ್ಟು ನಿಮಗೆ ಮೇಲ್ಗಳು ಬಂದರೆ ಡೆಫಿನೆಟ್ಲಿ ದೇ ವಿಲ್ ಲಿಸನ್ ಇಟ್. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಡೆಫಿನೆಟ್ಲಿ ದೇ ವಿಲ್ ಪೋಸ್ಟ್ಪೋನ್ ಇಟ್ ಆಲ್ಸೋ. ಅವ್ರ ಜೊತೆ ಮಾತಾಡಿದಾಗ ಹಿ ವಾಸ್ ವೆರಿ ಕೈಂಡ್ ಇನಫ್. ಅವ್ರು ಹೇಳಿದರು, ಸೊ ನಮ್ಮ ಹತ್ರ ಒಂದು 10,000-12,000 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ PGCET ಅವ್ರು ಅಂದಾಗ. ಸೊ ಪ್ರತಿಯೊಬ್ಬರಿಗೂ ಮಾಡೋಕೆ ಹೇಳ್ಬೇಡ್ರಿ ಸರ್, ಬಿಕಾಸ್ ಇಟ್ ವಿಲ್ ಬಿಕಮ್ ಅ ಸ್ಪ್ಯಾಮ್. ತುಂಬ ಮೇಲ್ಸ್ ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರಿಗೆ ಜೆನ್ಯೂನ್ ಪ್ರಾಬ್ಲಮ್ಸ್ ಇದಾವೆ ಎಕ್ಸ್ಟೆಂಡ್ ಆಗ್ಬೇಕು ಅನ್ನೋರಿಗೆ, ಅವ್ರಿಗೆ KE ಅಥಾರಿಟಿ ಇರುವಂತಹ ಒಂದು ಮೇಲ್ ಐಡಿ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ ಒಂದು ಮೇಲ್ ಐಡಿಗೆ ಮೇಲ್ ಮಾಡಂತ ಹೇಳಿ ವಿತ್ ದೇರ್ ಪ್ರಾಬ್ಲಮ್. ಸೊ ಡೆಫಿನೆಟ್ಲಿ ನಾವು ಕೂಡ ನಮ್ಮ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಲ್ರೆಡಿ ಹೈಯರ್ ಅಥಾರಿಟಿಗೆ. ಆ ಸ್ಟೂಡೆಂಟ್ ಕೂಡ ಮೇಲ್ ಮಾಡಿದ್ರೆ ಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಿದ್ದಾರೆ. ರೈಟ್. ಸೊ ಪೋಸ್ಟ್ಪೋನ್ ಆಗುವಂಥ ಚಾನ್ಸ್ ತುಂಬ ಇದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ನಾನೇನು ಹೇಳ್ತಿರೋದು, ಪೋಸ್ಟ್ಪೋನ್ ಆಗುತ್ತೆ ಅನ್ಕೊಂಡು ಫೀಸ್ ಪೇಮೆಂಟ್ ಮಾಡಲ್ದೆ ಅಥವಾ ನಾಳೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಲ್ದೆ ಕೂರಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ಇವತ್ತು ಸಾಯಂಕಾಲ ಅದು ಹೊಸ ಶೆಡ್ಯೂಲ್ ಬರಬಹುದು, ನೋಡೋಣ, ಬರಬಹುದು. ನಾವು ಕೂಡ ಎಲ್ಲ ಕಡೆಯಿಂದ ಫೋನ್ ಮಾಡಿಸ್ತಾ ಇದೀವಿ, ಬರಬಹುದು. ಸೊ ಲೆಟ್ಸ್ ವೇಟ್ ಫಾರ್ ದಟ್. ಅಲ್ಲಿವರೆಗೂ ನೀವು ನಿಮ್ಮ ಪ್ರೊಸೆಸ್ನ ಕಂಟಿನ್ಯೂಸ್ ಆಗಿಡಿ. ಯಾರ್ಯಾರಿಗೆ ಬೆನಿಫಿಷಿಯರಿ ನೇಮ್ ಬರ್ತಾ ಇಲ್ಲ, ನೀವೇನ್ ಮಾಡಬೇಕು, ಹೊಸ ಚಲನ್ ಬಿಟ್ಟಿದ್ದಾರೆ, ಹೊಸ ಚಲನ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಡು ದ ಪೇಮೆಂಟ್. ಯಾರ್ಯಾರಿಗೆ ಹೊಸ ಚಲನ್ ಇಲ್ಲ ಸರ್, ಹಳೆ ಚಲನಿಂದ ಪೇಮೆಂಟ್ ಮಾಡಿಬಿಟ್ಟಿದೆ ಅನ್ನೋದು ಸಮಸ್ಯೆ ಇಲ್ಲ. ಸೊ ಯು ಕ್ಯಾನ್ ಸ್ಟಿಲ್ ಆ ಹಳೆ ಚಲನಿಂದ ಪೇಮೆಂಟ್ ಮಾಡಿದ್ರು ಕೂಡ ಸಮಸ್ಯೆ ಇಲ್ಲ, ಹೊಸ ಚಲನ್ ಕೂಡ ಮಾಡಿದ್ರು ಸಮಸ್ಯೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್, ತಲೆಗೆಡ್ಸೋಕೆ ಹೋಗ್ಬೇಡ್ರಿ. ರೈಟ್. ಸೊ ಅದಾದ್ಮೇಲೆ ಚಾಯ್ಸ್ ಎಂಟ್ರಿನ ಚೇಂಜ್ ಮಾಡಬಹುದು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಚಾಯ್ಸ್ ಎಂಟ್ರಿನ ಚೇಂಜ್ ಮಾಡಕ್ ಬರಲ್ಲ. ಒಂದ್ಸತಿ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಮುಗಿತು. ಚಾಯ್ಸ್ 1 ಮಾಡಿದ್ರೆ ಚಾಯ್ಸ್ 2 ಹೋಗಕ್ ಬರಲ್ಲ, ಚಾಯ್ಸ್ 2 ಮಾಡಿದ್ರೆ ಚಾಯ್ಸ್ 3 ಈ ರೀತಿ ಚೇಂಜ್ ಮಾಡಕ್ ಬರಲ್ಲ. ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್, ಪಾಲಕರೊಡನೆ ಚರ್ಚಿಸಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅದನ್ನು ಚೇಂಜ್ ಮಾಡೋಕ್ಕೆ ನಿಮಗೆ ಬರಲ್ಲ. ರೈಟ್. ಅದೇ ಚಾಯ್ಸ್ ಅಲ್ಲಿ ನೀವು ಹೋಗಬೇಕಾಗುತ್ತೆ. ರೈಟ್. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ ಹೊಸ ಅಪ್ಡೇಟ್ ಜೊತೆಗೆ ಎಕ್ಸ್ಟೆನ್ಷನ್ ಆಗುತ್ತಾ ಆಗಲ್ವಾ, ಪೋಸ್ಟ್ಪೋನ್ ಆಗುತ್ತಾ ಆಗಲ್ವಾ, ಹೊಸ ಅಪ್ಡೇಟ್ ಜೊತೆಗೆ ಬಂದು ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ ನಾನು. ಸೊ ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಬಾಯ್.